ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಮಲಿಕ ವಾದಿರಾಜ್ ಮಾತಾಡ್ತಿರೋದು. ಹೊಸ ಡಿಸೈನಲ್ಲಿ ಚೈನ್ಗಳು ಬಂದಿದ್ದವು. ನಾವು ಲಾಸ್ಟ್ ಟೈಮ್ ಹೇಳ್ದಂಗೆ 16,000 ರೂಪಾಯಿ ಚೈನು ಅಂತ ಹೇಳಿ. ಬಟ್ ಇವಾಗ ಸ್ವಲ್ಪ ಚಿನ್ನದ ರೇಟ್ ಜಾಸ್ತಿ ಆಗಿರೋಗೋಸ್ಕರ ಒಂದು 19,000ರಿಂದ 22,000 ರೂಪಾಯಿವರೆಗೂ ಆಗುತ್ತೆ. ತುಂಬ ಚೆನ್ನಾಗಿರುವಂಥ ಚೈನು 1, 2, 3 ಚೈನು, ಹಾಗೆ ಒಂದು ಸ್ವಲ್ಪ ಐಟಮ್ಗಳು ತೊಗೊಂಡಿದ್ದಾರೆ. ತೊಗೊಂಡಂಥ ಗ್ರಾಹಕ ನಮ್ಮ ಜೊತೆ ಇದ್ದಾರೆ. ಅಮ್ಮ ನಮಸ್ಕಾರ, ಯಾವ ಊರಮ್ಮ? ನಮ್ದು ಬೆಂಗಳೂರು ಸರ್, ಹೆಗ್ಡೆ ನಗರಮ್ಮ. ಖುಷಿ ಆಯ್ತು. ಏನ್ ಹೆಸರು ನಿಮ್ದು? ಶಾಂತ ಅಂತ. ಶಾಂತಮರೆ, ಖುಷಿ ಆಯ್ತು. ಯಾಕಂದ್ರೆ ಅಷ್ಟು ದೂರದಿಂದ ಬಂದು ನಮ್ಮ ಹತ್ರ ಬಂಗಾರ ತಗೊಳಕ್ ಬಂದಿದ್ದೀರಾ. ತಮಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಅಮ್ಮ, ಹೇಗ್ ಬಂದ್ರಿ? ಇನ್ಸ್ಟಾಗ್ರಾಮ್ ನೋಡ್ಕೊಂಡ್ ಬಂದ್ರ, ಫೇಸ್ಬುಕ್ ನೋಡ್ಕೊಂಡ್ ಬಂದ್ರ? ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎರಡು ನೋಡ್ತಾ ಇರ್ತೀವಿ. ವಾದಿರಾಜವ್ರೆ, ನಿಮ್ಮನ್ನ ಖಂಡಿತ ಎಲ್ರು ನಮ್ ಬೆಂಗಳೂರಿನಲ್ಲಿ ತುಂಬಾ ಹೊಗಳ್ತಾರೆ. ಏನಂದ್ರೆ ಬಡವರ ಬಂದು ವಾದಿರಾಜ್ ಅಂತ ಹೊಗಳ್ತಾರೆ. ಥ್ಯಾಂಕ್ ಯು ಅಮ್ಮ. ನಮ್ ಬೆಂಗಳೂರಿನಲ್ಲಿ ಒಂದು ನಿಮ್ದು ಜ್ಯುವೆಲರಿ ಶಾಪ್ ಓಪನ್ ಆದ್ರೆ 100% 100ಕ್ಕೆ 100 ಮಾಡ್ತೀನಿ. ಸ್ವಲ್ಪ ಅದೇ ಪ್ರಾಬ್ಲಮ್ ಆಗ್ತಿದೆ, ಬಟ್ ಆದಷ್ಟು ಬೇಗ ನಿಮ್ಮ ಇದರಲ್ಲಿ ಮಾಡ್ತೀನಮ್ಮ. ನಮ್ಮ ಆಶೀರ್ವಾದಗಳು ಇದ್ದೇ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್ ಅಮ್ಮ. ಹಾಗೆ ದೂರದಿಂದ ಬರ್ತಕ್ಕಂಥ ಗ್ರಾಹಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಮ್ಮ? ಎಲ್ರು ಬಂದು ಇಲ್ಲೇ ಆರಾಮಾಗಿ ತಗೊಬೋದು. ಇಲ್ಲಿ ಯಾವ ರೀತಿ ತೋರಿಸ್ತಿರೋ ಮಾಮೂಲಿ ಅದೇ ರೀತಿ ಇಲ್ಲೂ ಅದೇ ಇರುತ್ತೆ. ಆದ್ರೆ ಇಲ್ಲಿ ಯಾವ ತರ ಮೋಸ ಗೀಸ ಏನೂ ನಡೆಯಲ್ಲ. ಇಲ್ಲಮ್ಮ. ಥ್ಯಾಂಕ್ ಯು ಅಮ್ಮ. ನಿಮ್ಮ ಮನಸ್ಸಿನ ಮಾತನ್ನ ಹೇಳಿದಕ್ಕೆ ಧನ್ಯವಾದಗಳು ತಮಗೆ. ಹಾಗೆ ಇನ್ನೊಂದು ಮಾತು, ಬಡವರ ಬಂಧು ಅಂದ್ರಿ. ನಾನು ನಿಜವಾಗ್ಲೂ ಆ ಥರ ಅಲ್ಲ, ನನ್ನಿಂದ ಮಾಡಿದಂಥ ಅಳಿಲು ಸೇವೆನ ನಾನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಅಮ್ಮ. ಕಷ್ಟ ಇದೆ ಅಮ್ಮ, ಕಷ್ಟ ಇದೆ. ಆಸೆ. ಎಸ್, ಥ್ಯಾಂಕ್ ಯು ಅಮ್ಮ. ನೀವು ಬಂದಿರೋದಕ್ಕೆ ಧನ್ಯವಾದಗಳು. ಇದೇ ಥರನೇ ಬನ್ನಿ, ಒಳ್ಳೇದಾಗ್ಲಿ. ಹಾಯ್ ಪುಟ್ಟ, ಏನ್ ಹೆಸರು? ಬಾ ಇಲ್ಲಿ, ಏನ್ ಹೆಸರು? ಇಟ್ಸ್ ಓಕೆ, ಪರವಾಗಿಲ್ಲ, ನಾಚ್ಕೊಳ್ತಿದ್ದಾನೆ ಅಮ್ಮ. ಶಾಂತಮರೆ, ಇನ್ನು ಹೀಗೆ ಬರ್ತಾ ಹೋಗಿ. ಧನ್ಯವಾದಗಳು. ಆಯ್ತು ಬನ್ನಿ ಅಮ್ಮ, ಯಾವಾಗಲೂ ಬನ್ನಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು.